ಅನ್ಬಿಲೀವಬಲ್ ಗೇಮ್ ಇವಾಗ ಮಾತ್ರ. ಬೌಲರ್ಸ್ ಸೆಟಪ್ ಮಾಡೋದು, ಹಾಗೆ ಬ್ಯಾಟ್ಸ್ಮನ್ ಗಳು ರಿಪ್ಲೈ ಮಾಡೋದು. ವಿರಾಟ್ ಅವರ ಈ ಒಂದು ಜರ್ನಿ ಮತ್ತೊಂದು ಸಲ ನೋಡ್ತಾ ಇದೆ. ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. 14 ಪಂದ್ಯಗಳಲ್ಲಿ 614 ರನ್ ಮಾಡಿದಂತ ವಿರಾಟ್ ಕೊಹ್ಲಿ ಇವಾಗ ಸಖತ್ತಾಗಿರುವಂತ ಪೊಸಿಷನ್ ಗೆ RCB ಬರಕ್ಕೆ ಕಾರಣ ಅಂತಂದ್ರೆ ಬೇಡ ಬೇಡ ಅಂತಾರೆ RCB ಅವರು. ಹೊಡೆದಂತ ಬೌಂಡ್ರೀಸ್ ಅಲ್ಲೇನೆ ಬಂದಿದೆ. ಇಲ್ಲಿ ಸಿಕ್ಸರ್ ಗಳ ಸರದಾರರು. ಏಂಜಲ್ ಒಂದು ಸೂಪರ್ ಸಿಕ್ಸ್ ಒಂದು ಸೀಸನ್ ನಲ್ಲಿ ಕಾಂಪಿಟೇಷನ್ ಅಲ್ಲಿ ಇಬ್ರು LG, ಒಬ್ಬ ಮುಂಬೈ, ಒಂದು ಪಂಜಾಬ್ ಇಂದ ಆಯ್ತಂದ್ರೆ ಇನ್ನೊಂದು ಜೈಸ್ವಾಲ್ RR ಕಡೆಯಿಂದ ಬರ್ತಾರೆ. ನೋಡಿದ್ರೆ ಫೀಲ್ಡ್ ಶಾಟ್ ಹೊಡೆದಂತ ಏಟ್ಗಳು ಒಂದೊಂದು ಮುಟ್ ನೋಡ್ಕೋಬೇಕು. ನಿಯರ್ ಪರ್ಫೆಕ್ಟ್ ಗೇಮ್ ಅದಕ್ಕೆ ಕಾರಣ. ಚೇಂಜ್ ಮಾಡ್ತಾ ಯಾವ್ದು ನಿಕಪ್ ಫೀಲ್ಡರ್ ಹೊಡೆದ್ರಲ್ಲ ಫೀಲ್ಡ್ ಶಾಟ್ ದ ಸೂಪರ್ ಸ್ಟ್ರೈಕರ್ ದ ಗೇಮ್. ಮಿನಿಮಮ್ 10 ಬಾಲ್ಗಳ ಆಡಿರ್ಬೇಕು. 207 ರನ್ ಹೊಡಿತಾರೆ. ದಂಚಿನಲ್ಲಿ ಚಿತ್ತಾರಣ ಮಾಡಾಯ್ತಿಲ್ಲಿ. ಸೊ ಹಾಗಾಗಿ ಫೀಲ್ಡ್ ಶಾಟ್ ಅವರ ಇನ್ನಿಂಗ್ಸ್ ನ ನಾವು ಮರೆಯಕ್ ಸಾಧ್ಯನೇ ಇಲ್ಲ. ಮಾಡಿದ RCB ಕಡೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಖಂಡಿತ. ಆದ್ರೆ ಸೆಲೆಬ್ರೇಷನ್ ಉಳಿಸ್ಕೊಳ್ತಾರೆ ಫೈನಲ್ಗೋಸ್ಕರನೇ. ಎಂತ ಜರ್ನಿ ಆಗಿದೆ ಈ ಒಂದು ಸೀಸನ್. ಡೇ 1 ಇಂದನೂ ಇದೇ ತರ ಹೇಳ್ತಾ ಇದ್ದು, ಕನ್ವಿನ್ಸಿಂಗ್ ಆಗಿರುವಂತ ಒಂದು ಟೀಮು, ಎಲ್ಲಾ ರಿಸೋರ್ಸಸ್ ಇದೆ ಅಂತ. ಹೇಜಲ್ವುಡ್ ಬಂದ್ಮೇಲೆ ಬಲ ಬಂದಂಗೆ ಆಗಿತ್ತು. ಸೆಟಪ್ ಮಾಡಿದ ಬೌಲರ್ಸ್ ಹೇಜಲ್ವುಡ್, ಹಾಗೆ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ಪಿನ್ನರ್ ರಾರಾಜಿಸ್ತಾ ಇದ್ರು. ನಿಯರ್ ಪರ್ಫೆಕ್ಟ್ ಗೇಮ್ ಮಾಡೋದಕ್ಕೆ ಕಾರಣ 7ರ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಂತ ಶಾರ್ಟ್ ಇನ್ನಿಂಗ್ಸ್ ಅಲ್ಲಿ ಬೇರೆ ಲೆವೆಲ್ ಗೆ ತಗೊಂಡೋಯ್ತು. ಯಾವುದೇ ಒಂದು ಆಸೆ ಇಟ್ಕೊಂಡಿದ್ರು PBKS, ಅದೆಲ್ಲ ನಿರ್ನಾಮ ಆಗಿದ್ದು ಇಲ್ಲೇನೆ. 12 ಕೊಹ್ಲಿ, ಅಗರ್ವಾಲ್ 19, ಲೆಫ್ಟ್ ಆಫ್ ಸ್ಪಿನ್ನರ್ ಡೊಕ್ಕಾಕಿನ ಮುಂಚೆ ಮತ್ತೆ ಜಿತೇಶ್ ಆ ಫೈನಲ್ ರೈಟ್ಸ್ ನ ಬರೀತಾರೆ. ಅಲ್ಲಿ ಏನು ವ್ಯತ್ಯಾಸ ಮಾಡಕ್ಕಾಗಲಿಲ್ಲ ಬೌಲರ್ಸ್, ಯಾಕೆಂದ್ರೆ ಅರ್ಥ ಆಗಕ್ಕೆ ಸ್ಕೋರೇ ಇರಲಿಲ್ಲ ಅಲ್ಲಿ. ಲೋಯೆಸ್ಟ್ ಸ್ಕೋರ್ ಪಾಪ್ಲೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಪ್ಲೇ ಆಫ್ಸ್ ಅಂತ ಬಂದಾಗ ಪಾಪ್ಲೆ ವಿಕೆಟ್ಸ್ ನ ಕಳ್ಕೊಂಡ್ಮೇಲೆ ಎಚ್ಚೆತ್ತುಗಳೇ ಇಲ್ಲ ಅಲ್ಲಿ. ಮಿಡ್ಲ್ ಓವರ್ಸ್ ಅಲ್ಲೂ ಕೂಡ ಕುತ್ತಿಗೆ ಹಿಸ್ಕಿದ್ದು ಅಲ್ಲಿ ಸುರೇಶ್ ಶರ್ಮಾ. 370, 321 ಹೇಜಲ್ವುಡ್, 226 ದಯಾಳ್ ಆಯ್ತು ಅಂತಂದ್ರೆ ಅಲ್ಲಿ ಭುವನೇಶ್ವರ್ ಕುಮಾರ್ 1 ವಿಕೆಟ್ ನ ಪಡ್ಕೊಟ್ಟಿದ್ದು ಮರಿಬಾರ್ದು. ಅಲ್ಲಿ ಟಪ್ ಸ್ವಿಮ್ಮರ್ ಅವ್ರದ್ದು ಬೋಗಿ ತೆಗಿತು ಅಂದ್ರೆ ಶೆಪರ್ಡ್ 145 ತೆಗಿತಾರೆ ಅಲ್ಲಿ. ಡೈಲ್ ಜೇಮಿಸನ್ ಸ್ವಲ್ಪ ಮೊದಲನೇ ತಂಡ ಫೈನಲ್ಸ್ ಗೆ ಕ್ವಾಲಿಫೈ ಆಗಕ್ಕೆ ಅದು ಯಾರು ಅಂತಂದ್ರೆ ನಮ್ಮ RCB. ಇನ್ನೊಂದು ಆಪರ್ಚುನಿಟಿ ಇದೆ ಇಲ್ಲಿ BBKS ಗೆ ಕಾಯ್ತಾರೆ. ಅದೇ ಹೇಳಿದ್ದು ಗುಜರಾತ್ ಟೈಟನ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಆದ್ಮೇಲೆ ಅವ್ರು ಆಡುವಂತ ಪಂದ್ಯ ಕ್ವಾಲಿಫೈಡ್ 2 ಅದು ಅಹಮದಾಬಾದ್ ಅಲ್ಲಿ ಬರುತ್ತೆ.